ಆನೇಕಲ್ ತಾಲೂಕಿಗೆ ಹೆಸರುವಾಸಿಯಾದ ಹಾಗೂ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆನ್ನಗರ ಶ್ರೀ ಯಲ್ಲಮ್ಮಾದೇವಿ ದೇವಾಲಯದ ಆವರಣದಲ್ಲಿ ರಾಜಗೋಪುರ ನಿರ್ಮಾಣಕ್ಕೆ ಇಂದು ಶ್ರೀ ಯಲ್ಲಮ್ಮಾದೇವಿ ಹಾಗೂ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ವಂಶಸ್ಥರು ಹಾಗೂ ಭಕ್ತರು ಶಂಕುಸ್ಥಾಪನೆಯನ್ನು ಶಾಸ್ತ್ರೋತ್ರವಾಗಿ ನೆರವೇರಿಸಿಕೊಟ್ಟರು. ಇನ್ನು ಇದೇ ಸಂದರ್ಭದಲ್ಲಿ ಹೆನ್ನಗರ ಶ್ರೀ ಯಲ್ಲಮ್ಮಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ಬಾಮುಲ್ ನಿರ್ದೇಶಕರಾದ ಆರ್.ಕೆ. ರಮೇಶ್ ರವರು ಮತ್ತು ಶ್ರೀ ಯಲ್ಲಮ್ಮಾದೇವಿ ಹಾಗೂ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಸುರೇಶ್ ರೆಡ್ಡಿರವರು ಮಾತನಾಡಿ, ದಾನಿಗಳ ಮತ್ತು ಭಕ್ತರ ಮತ್ತು ವಂಶಸ್ಥರ ಸಹಕಾರದಿಂದ ಈಗಾಗಲೇ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆನ್ನಗರ ಶ್ರೀ ಯಲ್ಲಮ್ಮಾದೇವಿಯ ನೂತನ ದೇವಾಲಯವನ್ನು ನಿರ್ಮಿಸಿದ್ದು, ಇನ್ನಷ್ಟು ಕಾಮಗಾರಿಗಳು ನಡೆಯಬೇಕಿದ್ದು, ವಿಶೇಷವಾಗಿ ರಾಜಗೋಪುರ, ಕಲ್ಯಾಣಿ ಥೀಮ್ ಪಾರ್ಕ್, ಕಲ್ಯಾಣಿ ಅರಳಿಕಟ್ಟೆ, ಗೋಶಾಲೆ, ಮಹದ್ವಾರ ನಿರ್ಮಾಣವಾಗಬೇಕಿದ್ದು, ಈ ಕಾಮಗಾರಿಗಳನ್ನು ಮುನ್ನಡೆಸಲು ಈಗಾಗಲೇ ದಾನಿಗಳು ಮುಂದೆ ಬಂದಿರುವುದು ಸಂತಸದ ಸಂಗತಿಯಾಗಿದ್ದು, ಇನ್ನಷ್ಟು ಭಕ್ತರು ಹಾಗೂ ಗ್ರಾಮಸ್ಥರು ತಮ್ಮ ಕೈಲಾದ ಮಟ್ಟಿಗೆ ದೇವಾಲಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಇನ್ನು ಕುಪೇಂದ್ರ ರೆಡ್ಡಿರವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದರೆ ಕೆಲವು ಕಾರಣಾಂತರಗಳಿಂದ ಅವರು ಬರಲು ಸಾಧ್ಯವಾಗಿಲ್ಲ. ಅವರು ಕೂಡ ದೇವಾಲಯದ ಅಭಿವೃದ್ಧಿಗೆ ಕೈ ಜೋಡಿಸಲಿದ್ದಾರೆ ಎಂದು ಹೇಳಿದರು. ಈ ವೇಳೆ ಶ್ರೀ ಯಲ್ಲಮ್ಮಾದೇವಿ ಹಾಗೂ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಎಸ್ಎನ್ಬಿ ಹೊಸಹಳ್ಳಿ ರಮೇಶ್ ರೆಡ್ಡಿರವರು ಮಾತನಾಡಿ, ಜುಲೈ 10 ಮತ್ತು 11ರಂದು ಹೆನ್ನಗರ ಶ್ರೀ ಯಲ್ಲಮ್ಮಾದೇವಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಆರ್.ಕೆ. ಕೇಶವರೆಡ್ಡಿ, ಹಾರಗದ್ದೆ ವೆಂಕಟೇಶ್, ಮಂಜುನಾಥ್, ಅಕ್ಷಯ್ ಕುಮಾರ್, ಬೆಳಂದೂರು ಸತೀಶ್, ಹೊಸಹಳ್ಳಿ ಸಂಪಂಗಿ, ಬಸವರಾಜು, ಸಿದ್ದೇಶ್, ಟವರ್ ನಾಗರಾಜ್, ವೆಂಕಟಸ್ವಾಮಿ ರೆಡ್ಡಿ, ದೊಡ್ಡಹಗಡೆ ಮಧು ಮತ್ತು ಶ್ರೀ ಯಲ್ಲಮ್ಮಾದೇವಿ ಹಾಗೂ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಭಕ್ತರು, ವಂಶಸ್ಥರು, ಗ್ರಾಮಸ್ಥರು ಭಾಗವಹಿಸಿದರು.
भक्तवृन्दवर्गस्येन कुटुम्बपरिवारसमेतेन सन्मङ्गलप्राप्तिपूर्वक उत्तरोत्तर देवालयेन गृहेण अनुग्रहेण अभिवृद्धिपूर्वक समस्त सन्मङ्गलप्राप्त्यर्थमिति सङ्कल्पपूजामहं करिष्येन वेदोक्तमन्त्र पुष्पाञ्जलिं समर्पयामि। प्रतिगृह्यताम् शिवो नाम रूपाभ्यां या देवी सर्वमङ्गलां तयो संस्मरणार्थं सां सर्वतो जयमङ्गलं जयमङ्गलं जय नमः पार्वते पदे शिव महादेव एल्लम्म तायिगे उदोयिनी।
ಯನ್ನಾಗರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನ ಹೊಸದಾಗಿ ಏನು ಪ್ರಾರಂಭ ಆಗಿತ್ತು, ಆ ಒಂದು ದೇವಸ್ಥಾನದ ಒಂದು ರಾಜಗೋಪುರದ ಒಂದು ಶಿಲಾನ್ಯಾಸದ ಒಂದು ಪೂಜೆಯನ್ನು ಇವತ್ತು ಎಲ್ಲ ಈ ಸುತ್ತಮುತ್ತಲು ಭಾಗದ ಎಲ್ಲ ಗ್ರಾಮಸ್ಥರುಗಳು, ನಮ್ಮ ಸುರೇಶ್ ರೆಡ್ಡಿಯವರು, ನಮ್ಮ ಕಮಿಟಿಯ ಟ್ರಸ್ಟ್ನ ಅಧ್ಯಕ್ಷರು, ಎಲ್ಲ ಸದಸ್ಯರು ಸೇರಿ ಇವತ್ತು ಶಿಲಾನ್ಯಾಸವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಮುಂದಿನ ತಿಂಗಳು ಅಂದರೆ ಜುಲೈ 9-10ನೇ ತಾರೀಕಿಗೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ದೇವಸ್ಥಾನ ಪ್ರಾರಂಭ ಆಗಿ, ಅಂದರೆ ಮೊದಲು ಶೀತಲಗೊಂಡಿದ್ದಂಥ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಆಗಿ 1 ವರ್ಷ ಆಗಿರುತ್ತೆ. ಇವತ್ತು ರಾಜಗೋಪುರದ ಒಂದು ಶಿಲಾನ್ಯಾಸವನ್ನು ಸಹ ಮಾಡಿರ್ತಾರೆ. ಭಕ್ತಾದಿಗಳು ಹಿಂದೆ ದೇವಸ್ಥಾನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರವನ್ನು ಕೊಟ್ಟಿದ್ದೀರಾ, ಏನೆಲ್ಲ ಸಹಾಯವನ್ನು ಮಾಡಿದ್ದೀರಾ, ಅದೇ ರೀತಿ ಈ ಒಂದು ರಾಜಗೋಪುರಕ್ಕೂ ತಮ್ಮ ಸಹಕಾರ ಸಲಹೆ ಎಲ್ಲ ಇರಲಿ. ಈ ದೇವಸ್ಥಾನ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂದು ಶಾಂತಿ ನೆಲೆಸುತ್ತೆ, ತುಂಬ ಶಾಂತಿಯನ್ನು ಕೊಡುತ್ತೆ. ಆ ತಾಯಿ ಈ ವರ್ಷದಲ್ಲಿ ಮಳೆ ಬರಲಿಲ್ಲ, ಆದಷ್ಟು ಬೇಗ ಮಳೆ ಬಂದು ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ನೆನೆಸಲಿ ಅಂದ್ಬಿಟ್ಟು ಆ ತಾಯಿಯಲ್ಲಿ ಬೇಡ್ಕೊಳ್ತೇನೆ. ನಮಸ್ಕಾರ. ನಮ್ಮ ಶ್ರೀ ಯಲ್ಲಮ್ಮ ದೇವಿ ದಾಯಿ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಕುಪೇಂದ್ರ ರೆಡ್ಡಿ ಅಣ್ಣವರು ಮತ್ತು ರಮೇಶ್ ರೆಡ್ಡಿಯವರು ಮತ್ತು ಇವರೆಲ್ಲ ಬರಬೇಕಾಯಿತು. ರಮೇಶ್ ರೆಡ್ಡಿಯವರು ಬಂದು ಇದನ್ನು ಮೊದಲನೇ ಶಿಲಾನ್ಯಾಸದ ಪೂಜೆನ ನೆರವೇರಿಸ್ಕೊಟ್ಟಿದ್ದಾರೆ. ಕುಪೇಂದ್ರ ರೆಡ್ಡಿ ಅಣ್ಣ ಅವರು ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರು ತುಂಬ ಆಸೆ ಇದ್ದರು, ಆಸಕ್ತಿ ಇತ್ತು, ಇವತ್ತು ಬಂದೇ ಬರ್ತೀವಿ ಮಾಡೋಣ ಅಂಥೇಳಿ. ಅವ್ರಿಗೆ ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಮತ್ತು 9-10ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. 9-10ನೇ ತಾರೀಕು ಈ ತಾಯಿಯ ಮೊದಲನೇ ವಾರ್ಷಿಕೋತ್ಸವ ಇರೋದ್ರಿಂದ ಆ ದಿನ ಎಲ್ಲ ಸೇರಿಕೊಂಡು ಈ ಒಂದು ದೇವಸ್ಥಾನದ ಪುನರ್ನಿರ್ಮಾಣದ ಕಾರ್ಯದಲ್ಲಿ ಹೇಗೆ ಪಾಲ್ಗೊಂಡಿದ್ರಿ, ಮತ್ತು ಈ ರಾಜಗೋಪುರಕ್ಕೂ ಅದೇ ಥರನೇ ಸೇರಿ ಈ ರಾಜಗೋಪುರನ ನಾವು ನೆಕ್ಸ್ಟ್ ವರ್ಷದಲ್ಲಿ, ಈಗ ಈ ವರ್ಷ ಮೊದಲನೇ ವರ್ಷದ ವಾರ್ಷಿಕೋತ್ಸವ, 2ನೇ ವರ್ಷದ ವಾರ್ಷಿಕೋತ್ಸವದೊಳಗಡೆ ನಾವು ಈ ರಾಜಗೋಪುರನ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಎಲ್ಲರೂ ಇದಕ್ಕೆ ಬಣ ತೊಟ್ಟು ಎಲ್ಲ ತನುಮನ ಧನ ಸಹಾಯ ಮಾಡಿ, ಮತ್ತು ಅವರ ಒಂದು ಬರೀ ತನುಧನ ಮನ ಅಲ್ಲ, ಇದರಲ್ಲಿ ಶ್ರಮಗಳನ್ನು ಬೇಕಾಗುತ್ತೆ. ಆ ಶ್ರಮವನ್ನು ಇಲ್ಲಿ ವಹಿಸಿ ಎಲ್ಲ ಪಾಲ್ಗೊಂಡು ಇದನ್ನು ಆದಷ್ಟು ಬೇಗ ನೆಕ್ಸ್ಟು ಒಂದು ವರ್ಷದಲ್ಲಿ ಇದನ್ನು ರಾಜಗೋಪುರನ ಮತ್ತು ನಮ್ಮ ಇಲ್ಲಿ ಆಗಿನ ಕಾಲದ, ಈಗ ನಾನು ಹೇಳ್ತಾ ಇದ್ದೀನಿ ಅದನ್ನು ಅನೌನ್ಸ್ ಮಾಡಬೇಕು ಈಗಲೂ, ನೆಕ್ಸ್ಟು ಯಾರು CM ಆಗಿರ್ತಾರೋ ಅವ್ರ CM ಕೈಲೇ ಇದನ್ನು ರಾಜಗೋಪುರದ ಒಂದು ಕುಂಭಾಭಿಷೇಕ ಮಾಡೋಣ ಅನ್ನೋ ಒಂದು ಸಂಕಲ್ಪ ಇಲ್ಲಿ ಮಾಡಿ ಎಲ್ಲ ಈ ಭಾಗದಲ್ಲಿ ಇಂಥ ಒಂದು ಒಳ್ಳೆಯ ದೇವಸ್ಥಾನ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಸುತ್ತಮುತ್ತ ಗ್ರಾಮದವರು, ಆ ತಾಯಿ ಭಕ್ತಾದಿಗಳು, ಮತ್ತು ವಂಶಸ್ಥರು, ಮತ್ತು ಎಲ್ಲ ಟ್ರಸ್ಟ್ ಕಮಿಟಿಯವರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಇದೇ ಥರ ಎಲ್ಲ ಸಹಕಾರ ಕೊಟ್ಟು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಇಲ್ಲಿ ಒಂದು ಫ್ರಂಟಲ್ಲಿ ಥೀಮ್ ಪಾರ್ಕ್ ಒಂದು ಮಾಡ್ತಾ ಇದ್ದೀವಿ. ಆ ಥೀಮ್ ಪಾರ್ಕ್ಗೆ ನಮ್ಮ ಪ್ರಥಮ್ ಮೋಟರ್ಸ್ CEO ಅವರು ಬಂದಿದ್ದರು, ಅವರು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಥರನೇ ಎಲ್ಲ ಅವರವರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕಲ್ಯಾಣಿ ಒಬ್ಬರು ಫ್ಯಾಮಿಲಿಯವರು, ನಮ್ಮ ರಾಯಚಂದ್ರ ಫ್ಯಾಮಿಲಿಯವರು ಡೋನರ್ಗಳು, ಅವರು ಇದನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬರ್ತಾ ಇದೆ. ಈ ಒಂದು ಬೆಂಗಳೂರಲ್ಲಿ ಇಂಥ ಒಂದು ಒಳ್ಳೆ ಕಲ್ಯಾಣಿ ಕಾಣೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಮತ್ತು ಅರಳಿಕಟ್ಟೆ ನಮ್ಮ ರಮೇಶ್ ರೆಡ್ಡಿ ಅವ್ರ ತಂದೆ ತಾಯಿಯವರ ಹೆಸರಲ್ಲಿ ಅವರು ಮಾಡಿದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಅದು ಇದು ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ಒಂದು ಗೋಶಾಲೆ ಈಗ ಫ್ರಂಟಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತು ಮಹಾದ್ವಾರ ಒಂದು ಪೆಂಡಿಂಗ್ ಇರುತ್ತೆ, ಅದನ್ನು ನಮ್ಮ ಲಾರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಚೆನ್ನಾರೆಡ್ಡಿ ಅವ್ರ ಕುಟುಂಬದಿಂದ ಮತ್ತು ಅವರ ವಂಶಸ್ಥರಿಂದ ಅದನ್ನು ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಇವೆಲ್ಲನೂ ಆದರೆ ಫ್ರಂಟಲ್ಲಿ ತಾಯಿ ಎದುರುಗಡೆ ರಾಜಗೋಪುರ ಸಮೇತ ಥೀಮ್ ಪಾರ್ಕು ಮತ್ತು ಅರಳಿಕಟ್ಟೆ ಮತ್ತು ಕಲ್ಯಾಣಿ ಇಷ್ಟು ಕಂಪ್ಲೀಟ್ ಆದರೆ ಸಮುದಾಯ ಭವನ ಅದು ಇರಲಿ, ಅದು ನೆಕ್ಸ್ಟ್ ಸೆಕೆಂಡ್ ಸ್ಟೇಜು. ಫಸ್ಟ್ ಸ್ಟೇಜ್ಗೆ ಇಷ್ಟು ಕಂಪ್ಲೀಟ್ ಎದುರುಗಡೆ ಇರೋದೆಲ್ಲ ಕಂಪ್ಲೀಟ್ ಮಾಡೋಣ, ಮಹಾದ್ವಾರ ಸೇರಿಕೊಂಡು ಕಂಪ್ಲೀಟ್ ಮಾಡಬೇಡ. ಇದು ಈಗ ಇವತ್ತು ಏನು ಶಿಲಾನ್ಯಾಸ ಮಾಡಿದ್ದೀವಿ ಮೊದಲನೇ ಕೋರ್ಸ್ಗೆ, ಇದನ್ನು ಎಲ್ಲರೂ ನಾವು ಒಂದು ಗ್ರೂಪಲ್ಲೂ ಹಾಕಿದ್ದೀವಿ. 1 ಅಡಿ ಕಲ್ಲಿಗೆ 1 ಅಡಿ ಕಲ್ಲು ಅಂತ ನಾವು ಅನೌನ್ಸ್ ಮಾಡಿದ್ದೀವಿ. 1 ಅಡಿಗೆ 2,000 ರೂಪಾಯಿ ಕಲ್ಲು ಮತ್ತು ಕೆತ್ತನೆ ಸೇರಿ. ಆ ಥರ 1 ಅಡಿ 2 ಅಡಿ 10 ಅಡಿ 100 ಅಡಿ 1000 ಅಡಿ ಅವರ ಶಕ್ತಿ ಅನ್ನಸ್ವರ. ಒಬ್ಬರೇ ಕಟ್ಟುವಂಥ ಶಕ್ತಿ ಇರೋರು ಇದ್ದಾರೆ, ಆದರೆ ಎಲ್ರಿಗೂ ಆ ಒಂದು ತಾಯಿಯ ಕೃಪಾಶೀರ್ವಾದ, ಆ ಪುಣ್ಯ ಸಿಗಲಿ ಅನ್ನೋ ಒಂದು ಭಾವನೆಯಿಂದ
ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಅದನ್ನು QR ಕೋಡ್ ಇದೆ, ಅಕೌಂಟ್ ನಂಬರ್ ಇದೆ, ಟ್ರಾನ್ಸ್ಫರ್ ಮಾಡಿ ಎಲ್ಲರೂ ನಾವು ರಾಜಗೋಪುರಕ್ಕೆ ಕಟ್ಟಲಿಕ್ಕೆ ಭಾಗಿಯಾಗಿದ್ದೀವಿ ಅನ್ನೋ ಒಂದು ಮನಸ್ಸಲ್ಲಿ ಒಂದು ತೃಪ್ತಿ ಸಿಗುತ್ತೆ ಅವರಿಗೆ, ಮತ್ತು ತಾಯಿ ಆಶೀರ್ವಾದ ಸಿಗುತ್ತೆ. ಎಲ್ರಿಗೂ ವಂದನೆಗಳು. ಮತ್ತು ನಿಮ್ಮ ಮಾಧ್ಯಮ ಮಿತ್ರರಿಗೆ ಇವತ್ತು ಬಂದು ಇಲ್ಲಿ ಇವೆಲ್ಲ ಆಗಲಿಕ್ಕೆ ನೀವು ಕೈ ಜೋಡಿಸ್ತಾ ಇದ್ದೀರಾ, ಮತ್ತು ಮೊದಲಿಂದನೂ ತುಂಬ ಸಹಕಾರ ಕೊಟ್ಟಿದ್ದೀರಾ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಬೇಗ ಈ ಒಂದು 2 ವರ್ಷದ ಕೆಲಸ ಇದು, ಜೂನ್ 20ಕ್ಕೆ 2 ವರ್ಷ ಕೆಲಸ, ಇಲ್ಲಿ ಇಷ್ಟು ದೊಡ್ಡ ಕೆಲಸಗಳು ಆಗ್ತಿರ್ಲಿಲ್ಲ. ಬಟ್ ಸುತ್ತಮುತ್ತಲು ಗ್ರಾಮಸ್ಥರು ಮತ್ತು ಎಲ್ಲ ಭಕ್ತಾದಿಗಳು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಇದೇ ಥರ ಕೋಆಪ್ರೇಟ್ ಮಾಡಿ ನಾವು ಇದನ್ನು ಬೇಗ ಬರೋ ವರ್ಷದಲ್ಲಿ ರಾಜಗೋಪುರದ ಕುಂಭಾಭಿಷೇಕ ಮುಗಿಸ್ಬೋಣ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಟ್ರಸ್ಟ್ನ ವತಿಯಿಂದ ರಾಜಗೋಪುರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿಯಾಗಿ ಸುತ್ತಮುತ್ತಲು ಹಳ್ಳಿಗಳ ಮುಖಂಡರುಗಳು ಅಷ್ಟೇ ಈ ದಿನ ಆಗಮಿಸಲು ಸಾಧ್ಯ ಆಯಿತು. ಒಂದು ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ ಅಂದರೆ ಎಲ್ಲರ ಪ್ರತಿನಿಧಿಗಳಾಗಿ ಮುಖ್ಯಸ್ಥರು ಬಂದಿದ್ದಾರೆ. ಅದ್ರ ಜೊತೆಗೆ ಪ್ರತಿ ಬಾರಿನೂ ಹೇಳ್ತಾ ಇದ್ದಾರೆ, ತಾವೆಲ್ಲ ಹೆಚ್ಚೆಚ್ಚಾಗಿ ಬರಬೇಕು, ಎಲ್ಲ ಮಾಧ್ಯಮದಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಭಕ್ತಾದಿಗಳು, ವೀಕ್ಷಕರು ಎಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಬಂದು ಕೈ ಜೋಡಿಸ್ಬೇಕು, ತಮ್ಮ ತನು ಮನ ಧನ ಸಹಾಯವನ್ನು ಇದಕ್ಕೆ ಅರ್ಪಣೆ ಮಾಡಬೇಕು ಅಂತ ಭಾಳ ಸಂತೋಷ ಆಗುತ್ತೆ. ಒಂದೇ ವರ್ಷದಲ್ಲಿ ಈ ಥರ ಅದ್ಧೂರಿಯಾಗಿದ್ದಂಥ ದೇವಸ್ಥಾನ ಮಾಡ್ತಕ್ಕಂಥದ್ದು ಸುಲಭದ ಮಾತಲ್ಲ. ಅದೇ ಸಂಕಲ್ಪನೆ ಹೊತ್ತು ಈ ದಿನ ರಾಜಗೋಪುರನ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಪಣ ತೊಟ್ಟು ಈ ದಿನ ಕಾರ್ಯಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನಾವು ಎಲ್ಲರಲ್ಲೂ ಕೇಳ್ಕೊಳ್ಳೋದು, ಈಗ ತಾನೇ ಅಧ್ಯಕ್ಷರು ಹೇಳಿದ್ರು 2,000 ರೂಪಾಯಿ ಒಂದು ಅಡಿ ಕಲ್ಲಿನ ಕೆತ್ತನೆಗೆ ಆಗುತ್ತೆ ಅಂತ. ಇಲ್ಲಿ ಅಡಿಗಳಲ್ಲಿ ಹಾಕಿರ್ತಕ್ಕಂಥ ಏನು ಕಲ್ಲಿದ್ದಾವೆ, ಒಂದೊಂದು ದಿಮ್ಮೆಗೆ 20,000 ರೂಪಾಯಿ ತೊಗೊಂಡ್ರು. 20,000 ರೂಪಾಯಿ 200 ಕಲ್ಲು ಹಾಕಿದ್ರು. ಅಷ್ಟೇ ವೇಗದಲ್ಲಿ ತಾಯಿ ಎಲ್ಲರಿಗೂ ಕಣ್ತೆರೆಸಿ ಹಾಕಿಸಿದ್ದಾರೆ. ಈಗಲೂ ಅಷ್ಟೇನೆ ತಾವೂ ಸಹ ಬಂದು ತಮ್ಮ ಕೈಲಾದ ಮಟ್ಟಿಗೆ 1 ಅಡಿನೋ 10 ಅಡಿನೋ 100 ಅಡಿನೋ 1000 ಅಡಿನೋ ಎಷ್ಟಾದರೆ ಅಷ್ಟು ನಿಮ್ಮ ಮನಸ್ಫೂರ್ತಿಯಿಂದ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾನೆ. ಜೊತೆಗೆ ದೇವನೊಬ್ಬ ನಾಮ ಅಳುವು, ಎಲ್ಲ ಧರ್ಮನೂ ನಮಗೆ ಒಂದೇ. ಹಾಗಾಗಿ ಮೊಹರಂ ದಿನ ಆಚರಣೆಯ ಶುಭಾಶಯಗಳನ್ನು ಎಲ್ಲ ಮುಸಲ್ಮಾನ ಬಂದವರಿಗೆ ನಾನು ಅರ್ಪಣೆ ಮಾಡಿಸ್ತೇನೆ. ಏನಿವತ್ತು ಶುಕ್ರವಾರ ರಾಜಗೋಪುರದ ಪ್ರಥಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ದೇವಸ್ಥಾನ ಆಡಳಿತ ಮಂಡಳಿ ವರ್ಗದವರು, ವಂಶಸ್ಥರು ಎಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಅದೇ ರೀತಿ ಬರೋ ತಿಂಗಳು 9, 10ರಂದು ಗುರುವಾರ ಶುಕ್ರವಾರ ಪ್ರಥಮ ವಾರ್ಷಿಕೋತ್ಸವ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ವಂಶಸ್ಥರು ಆಗ್ಬೋದು, ಆಡಳಿತ ಮಂಡಳಿ ವರ್ಗದವರು ಬಂದು ತಮ್ಮ ತನುಧನ ಮನವನ್ನು ಅರ್ಪಿಸಿ ಆ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ದೇವಿಯ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ಇವತ್ತು ಏನು ಮೀಡಿಯಾ ಬಂಧುಗಳು ಬಂದು ಸಕಾಲಕ್ಕೆ ಭಾಗವಹಿಸಿರ್ತಾರೆ, ಅವ್ರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಯಲ್ಲಮ್ಮ ದೇವಿ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ಇವತ್ತೇನು ರಾಜಗೋಪುರದ ಶಿಲಾನ್ಯಾಸ ಪ್ರಾರಂಭ ಮಾಡಿ ಭಾಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಬಂಧುಗಳು ಸಹ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಶಿಲಾನ್ಯಾಸ ಮಾಡಿದ್ದೀವಿ. ಇದನ್ನು 3 ಅಥವಾ 6 ತಿಂಗಳಲ್ಲಿ ಮಾತ್ರ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಯಲ್ಲಮ್ಮ ದೇವಿಯ ಆಶೀರ್ವಾದದಿಂದ ಎಲ್ಲ ಸಕಲ ಬಂಧುಗಳು ಬಂದು ಇಡೀ ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ ಎಲ್ಲ ಸಕಲ ಬಂಧುಗಳಿಗೂ ಯಲ್ಲಮ್ಮ ದೇವಿಯ ಆಶೀರ್ವಾದ ಇರಲಿ. ಮತ್ತು ಎಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಬೇಗ ಯಶಸ್ವಿಯಾಗಲಿ. ಮತ್ತು ನೀವು ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಾ, ನೀವು ಹೆಚ್ಚೆಚ್ಚಿಗೆ ಪ್ರಸಾರ ಮಾಡಿ ಇದನ್ನು ಪೂರೈಸೋದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ.